ಮಾಜಿ ಮುಖ್ಯಮಂತ್ರಿ 10 ದಿವಸದಿಂದ ಹಗಲು ರಾತ್ರಿ ಇಲ್ಲಿ ಸತ್ಯಾಗ್ರಹ ಮಾಡ್ತಾ ಇದ್ದಾನೆ. ಗುಡುಗುತ್ತಿದೆ, ನಡುಗುತ್ತಿದೆ, ಗಳಗಳ ಗಳಗಳ ಅಂತ ಈ ದೇಹವು ನರಳಾಡಿದೆ, ಅಳುತ್ತಾ ಇದೆ, ಗಳಗಳ ಗಳಗಳ ಅಂತ ಈ ಜೀವವು. ಓಕೆ ಸ್ಟಾಪ್. ಸಿಎಂ ಸಿದ್ದುಬಾಯಿ ಏನ್ರಿ ಪಾಪ ಎಟಿಜಿ ಅಷ್ಟು ದಿನದಿಂದ ಧರಣಿ ಕೂತವ್ರೆ. ನಾವು 5 ದಿನ ಹಗಲು ರಾತ್ರಿ ಅಸೆಂಬ್ಲಿನಲ್ಲಿ ಮಲಗಿದ್ದ ಬಂದು ಮಾತಾಡ್ತಿಲ್ಲ ನನಗೆ. ಮುಚ್ಚು ಬಾಯ್! ನಿಮ್ಮಂಗ ಎಂಜಿಲ್ ಹಾಲು ಕುಡಿದು ಬೆಳೆದ ದೇಹ ಅಲ್ಲ ಇದು, ತಾಯಿ ಎದೆ ಹಾಲು ಕುಡಿದು ಬೆಳೆದ ದೇಹ. ಹೌದಾ? ಹಂಗ್ ಮಾಡಿದ್ರ? ಅಂದ್ರೆ ನೀವು ಯಾವ್ದ್ರ ಬಗ್ಗೆ ಹಗಲು ರಾತ್ರಿ ಮಲಗಿದ್ರಿ? ಅಕ್ರಮ ಗಣಿಗಾರಿಕೆ ಬಗ್ಗೆ 5 ಡೇಸ್ ಹಗಲು ರಾತ್ರಿ ಮಲಗಿದ್ದು. ಹೌದಾ? ಮುಂದೇನಾಯ್ತು? ನಮ್ಮ ಮೇಲೆ ಆರೋಪ ಏನು ಮಾಡಿದ್ರೆ ಯಡಿಯೂರಪ್ಪನವರು ಅಂತ ಹೇಳಿದ್ರೆ ವಿಧಾನಸೌಧದಲ್ಲಿ ಬಿರಿಯಾನಿ ತರಿಸ್ಕೆ ತಿನ್ಕೊಂಡು ಅಪವಿತ್ರ ಮಾಡ್ಬಿಟ್ಟಿದ್ದಾರೆ ವಿಧಾನಸೌಧದಲ್ಲಿ. ಅಲ್ಲ ಇವ್ರ ಹಂಗಂದ್ರ ಅಂದ್ರೆ ಒಟ್ನಲ್ಲಿ ಆಗ ಅವರು ಹಂಗ್ ಮಾಡಿದ್ರು ಅಂತ ಈಗ ನೀವು ಹಿಂಗ್ ಮಾಡ್ತಿದ್ರಿ ಅನ್ನಂಗಾಯ್ತು. ಅವ್ರು ಮಾಡಿದ್ ನಾವು ಮಾಡ್ಬೇಕು ಅಂತಲ್ಲ, ಡಿಫರೆಂಟ್ ಥಿಂಗ್. ಚಂದ್ರಶೇಖರ್ ಅವ್ರು ಮಾಡಿದ್ ನಾವು ಮಾಡ್ಬೇಕು ಅಂತಲ್ಲ. ಅಲ್ರಿ ಅಂದ್ರೆ ನಿಮ್ಮ ಇಂಟೆನ್ಷನ್ ಆದ್ರೂ ಏನಂತ? ಯಡಿಯೂರಪ್ಪನವ್ರಿಗೆ ಈ ಥರದ ಹೇಳಲಿಕ್ಕೆ ಅವ್ರಿಗೆ ನೈತಿಕ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ಮಾಡಬೇಕು ಅಂತ ನಾನು ಹೇಳೋದಿಲ್ಲ. ಅಂದ್ರ ಬಟ್ ಕ್ವಶನ್ ಈಸ್, ಈ ಇದೆಯಲ್ಲ ಈಗ ಚಳುವಳಿ ಮಾಡ್ತಾ ಇರ್ತಕ್ಕಂಥದ್ದು, ಇದು ಹೊಸದಾಗಿ ನಾವು ಕಾರ್ಯಕ್ರಮ ಜಾರಿ ಮಾಡುತ್ತಲ್ಲ. ಮತ್ತ ಇದು ಬಜೆಟ್ನಲ್ಲಿ ನಾನು ಘೋಷಣೆ ಮಾಡಿದ್ದೆ ಈ ಕಾರ್ಯಕ್ರಮನ. ಬಜೆಟ್ ನಲ್ಲಿ ಅಸೆಂಬ್ಲಿನಲ್ಲಿ ಬಜೆಟ್ ಸುದೀರ್ಘವಾಗಿ ಚರ್ಚೆ ಆಗಿದೆ. ಓಕೆ, ಅವರು ಇದ್ರನ್ರಿ? ಅವರು ಇದ್ರು ಅಸೆಂಬ್ಲಿನಲ್ಲಿ. ಓಕೆ ಸಿದ್ದುಬಾಯಿ, ನೀವು ಫೈನಲ್ ಆಗಿ ಎಟಿಜಿ ಹೋರಾಟದ ಬಗ್ಗೆ ಏನ್ ಹೇಳ್ತೀರಿ? ಪ್ರಚಾರಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದೇ ಹೊರತು ಇದರಲ್ಲಿ ಯಾವುದೇ ಜನಹಿತ ಆಗಲಿ ಅಥವಾ ಬಡವರ ಬಗ್ಗೆ ಕಾಳಜಿ ಆಗಲಿ ಇರ್ತಕ್ಕಂಥ. ಹಂಗ ಎಟಿಜಿ ಇದಕ್ಕ ತಾವೇನ್ ಹೇಳ್ತೀರಿ? ಒಬ್ಬ ಮಾಜಿ ಮುಖ್ಯಮಂತ್ರಿ 10 ದಿವಸದಿಂದ ಹಗಲು ರಾತ್ರಿ ಸತ್ಯಾಗ್ರಹ ಮಾಡ್ತಾ ಇದ್ದಾನೆ. ಕರೆಕ್ಟ್ ಬಿಡ್ರಿ, ನಾವು ನೋಡ್ತಿದ್ದೇವಲ್ಲ. ಆದರೆ ಅದರ ಪರಿವೇ ಇಲ್ದೇನೆ ಅದಕ್ಕೆ ಸ್ಪಂದಿಸ್ತೇನೆ. ಇವತ್ತು ನೀವು ಏನು ಬೇಕಾದ್ರೂ ನಡೆಯಲಿ, ಪ್ರಜಾತಂತ್ರ ವ್ಯವಸ್ಥೆ ಧರಣಿ ಮಾಡ್ಕೊಳ್ಳಿ, ಅವರು ಅದ್ರಲ್ಲಿ ಏನು ತಪ್ಪೇನಿದೆ ಅಂತ ಹೇಳ್ಕೊಂಡು ಈ ಟೇಂಕಾರದ ಮನೋಭಾವನೆ ಏನಿದೆ, ಒಂದ್ ರೀತಿಯಿಂದ ಹಂಗ ಬಿಡ್ರಿ. ಇದು ಬಹಳ ದಿವಸ ನಡೆಯೋದಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರೇ. ಹಂಗ ನೀವು ವಿರೋಧ ಪಕ್ಷ ನಾಯಕ ಸ್ಥಾನದಲ್ಲಿದ್ದರೆ ನೀವು ಹೋರಾಟಗಳು ಮಾಡ್ಕೊಂಡು ಬಂದ್ರಿ. ಅನೇಕ ಹೋರಾಟಗಳು ನ್ಯಾಯಬದ್ಧವಾಗಿದ್ದು ನಾವು ಸ್ಪಂದಿಸ್ಲಿಲ್ವೇನೋ? ಕರೆಕ್ಟ್ ಬಿಡ್ರಿ. ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ರಾಜ್ಯದ ಜನ ಮಾಲೀಕರು ಸ್ವಾಮಿ. ಹೌದು, ಅದು ಕರೆಕ್ಟ್. ಅಧಿಕಾರ ಕೆಲವ್ರಿಗೆ ಬರ್ತದೆ, ಅಧಿಕಾರ ಕೆಲವ್ರಿಗೆ ಹೋಗುತ್ತೆ. ಯಾರು ಅಧಿಕಾರ ಶಾಶ್ವತವಾಗಿರೋಕ್ಕಾಗೋದಿಲ್ಲ. ಎಕ್ಸಾಕ್ಟ್ಲಿ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು ಅದಿರಲ್ಲ. ಆದರೆ ಯಡಿಯೂರಪ್ಪನ ಈ ರೀತಿ ಹಗಲು ರಾತ್ರಿ ಒಬ್ಬ ಮಾಜಿ ಮುಖ್ಯಮಂತ್ರಿಯನ್ನು ಧರಣಿ ಸತ್ಯಾಗ್ರಹ ಚಳುವಳಿಯಲ್ಲಿ ಕುಂಡಿಸಿ ನೀವು ಆನಂದವಾಗಿ ರಾಜ್ಯದಲ್ಲಿ ಓಡಾಟ ಮಾಡ್ತಾ ಇರ್ಬೋದು. ಅಂದರೆ ಭಾಳ ದಿವಸ ನಿಮ್ಮನ್ನು ಓಡಾಟ ಮಾಡೋಕ್ಕೆ ಜನ ಬಿಡ್ತಾರೆ ಅಂತ ನನಗೇನು ಅನ್ಸೋದಿಲ್ಲ. ಹೇಳ್ಕೊಳಕ್ಕಾಗ್ತಾ ಇಲ್ಲ ಮಚ್ಚ, ತಡ್ಕೊಳಕ್ಕಾಗ್ತಾ ಇಲ್ಲ ಮಚ್ಚ. ಹಂಗ ಮತ್ತೆ ಆಗ್ತಾಡ ಒಂದ್ಸಾರಿ ಹೊಡೀರಿ ಹಾಲಿಗೆ. ಓಕೆ ಸ್ಟಾಪ್. ಉಗ್ರಪ್ಪಾಜಿ, ನಿಮ್ದೇನ್ರಿ ಸುದ್ದಿ? ನಿಮ್ಮ ಸಂಘಟನೆ ಅಥವಾ ನಿಮ್ಮ ಪಕ್ಷ ಒಂದು ಸಾರಿ ರಾಮ ದೇವಸ್ಥಾನ ಕಟ್ತೇವೆ ಅಂತ ಹೇಳಿ ಹಣ ಕಲೆಕ್ಟ್ ಮಾಡಿದ್ರಿ. ಯಾಕೋ ಇವ್ರು ಏನ್ ಹೇಳ್ತಿದ್ರಂತ ಸಿಂಕೆ ಆಗ್ತಿಲ್ವಲ್ಲ. ಇದನ್ನ ಎಂಟರ್ಟೈನ್ಮೆಂಟ್ ಅಂತ ಮಾಡ್ತಿರೋ ಅಥವಾ ಒಂದು ಪ್ರೋಗ್ರಾಮ್ ಅಂತ ಮಾಡ್ತಿರೋ? ಯಾವ ಟ್ಯಾಕ್ಸ್ ಅನ್ನ ಕಟ್ಟಿದ್ರೆ, ಯಾವ ಹಣ ಕಲೆಕ್ಟ್ ಮಾಡ್ತಾ ಇದ್ರಿ? ಉಗ್ರಪ್ಪಾಜಿ, ನಾನು ಇದನ್ನ ಸುಮ್ಮನೆ ತಮಾಷೆಗಾಗಿ ಮಾಡಿದ್ದು. ಸರಿ, ನೀವೇನೋ ಅನ್ನಕ್ ಹೋಗ್ಬೇಡ್ರಿ. ಎನಿವೆ, ಇವಾಗ ನಮ್ಮ ಟೈಮ್ ಆಯ್ತು, ಬರ್ತೇವಿ, ಮತ್ತೆ ಸಿಗ್ತೇವಿ. ಬೈ ಬೈ. ಓಹೋ, ನಮ್ಮ ಹುಡುಗ ಈಶ್ವರಪ್ಪ ಅಂಕಲ್ ಇಲ್ಲೇ ಅದರಲ್ರಪ್ಪ. ಈ ಚಿಚಸ್ ಅಂತಕ್ಕಂಗೆ ಒಂದು ಸಾಂಗ್ ಹೇಳ್ಬಿಡ್ತೀನಿ ಕೇಳು. ಲಕ್ಕಂಡಿ ಕಡ್ಡಿ ಪುಡಿ ಲಕ್ಷ್ಮೀಸನೋ ಬಕ್ಸೀಸನೋ ಲಂಗು ಲಗಾಮ ಲವಣ ಫಕೀರ ಲಂಗ ದಾವಣಿ ಹಾಕಲ ಸಕೀರ ದೊಡ್ಡವ್ರು ಬಿಡಲ್ಲ ಸಣ್ಣವ್ರ ಬಗ್ಗಲ್ಲ 1/4 kg ಬೆಣ್ಣೆ ಬಾಯಲಾಕು ಸುಮ್ಮನೆ ವಾಲಾಡು ಗೊಂಬೆ ವಾಲಾಡು ಬಿಯರ್ ಹಾಕಂತ ಹೇಳಾಡು. ಹೆಂಗದೆ? ಸೂಪರ್. ಈಶ್ವರ್ ಅಂಕಲ್, ನಮ್ ಸಿದ್ದು ಅಂಕಲ್ ಬಾಯಿದೆ ಅಂತ ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾರಲ್ರಪ್ಪ. ಹೀಗೆ ದಿನಕ್ಕೊಂದು ಹೇಳಿಕೆ ಕೊಡೋಂಥ ವ್ಯವಸ್ಥೆಗಳು ಮುಖ್ಯಮಂತ್ರಿ ಬಾಯಲ್ಲಿ ಆಗಬಾರ್ದು. ಹೌದಾ? ಅಂತದ್ದೇನು ಮಾಡಿದ್ರು? ಹಿಂದೂಗಳಿಗೆ ನೋವಾಗಂತ ರೀತಿಯಲ್ಲಿ ಏನೇನು ಬೇಕೋ ಎಲ್ಲ ಪ್ರಯತ್ನಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಏನೇನ್ ಮಾಡ್ತಾ ಇದ್ದಾರೆ ಹೇಳ್ತಾ ಹೋಗ್ರಿ, ನಾವು ಹಂಗೆ ಕೇಳಿಸ್ಕೊಂತೀವಿ. ಮುಸಲ್ಮಾನರ ಹೆಣ್ಮಕ್ಳಿಗೆ 50,000 ರೂಪಾಯಿ ಕೊಡ್ತೀವಿ, ಮಂಚ ಕೊಡ್ತೀವಿ, ದಿಂಬು ಕೊಡ್ತೀವಿ, ಕೊಟ್ಕೊಳ್ಳಿ. ಸರಿ, ಅದಕ್ಕೆ ನಿಮ್ಮ ಕೌಂಟ್ರಿ ಏನ್ರಿಪ್ಪ? ನಂದೇನು ಬೇಡ ಅನ್ನಲ್ಲ. ಹೇ, ನಿಮ್ಮ ಮಾತು ನಡೆಯೋದಿಲ್ಲ ಬಿಡ್ರಿ. ಈಗ ಯಾರ್ಯಾರಿಗೆ ಕೊಡ್ಬೇಕು ಹೇಳ್ರಿ? ನೀವು ಅಲ್ಪಸಂಖ್ಯಾತರು ಕೊಟ್ಟಂಗೆನೆ ಕುರುಬರಿಗೆ, ಕುಂಬಾರಿಗೆ, ಅಗಸರಿಗೆ, ತಿಗಳರಿಗೆ, ಇದ್ರ ಜೊತೆಗೆ ದಲಿತರಲ್ಲಿ. ಓಕೆ, ನಮ್ಮ ಸಿದ್ದುಬಾಯಿ ಏನ್ ಹೇಳ್ತಾರೆ? ಬರೀ ಮುಸಲ್ಮಾನರಿಂದ ಅಲ್ಪಸಂಖ್ಯಾತರು ಬಂದರು. ಈಗ ನಮ್ಗೆ ಹೊಡೆತ ಬೀಳುತ್ತೆ ಕಾಂಗ್ರೆಸ್ಗೆ, ಲೋಕಸಭೆಗೆ ಅಂತ ಗೊತ್ತಾಗ್ತಿದ್ದಂಗೆ ಹಿಂದೂ ಸಮಾಜ ಉಲ್ಟಾ ಹಾಕೊಂಡ್ರೆ ಕಟ್ಟಾಗತ್ತೆ ಅಂತೇಳಿ ಎಲ್ಲರೂ ಕೊಡ್ತೀನಿ ಇವತ್ತು ಹೇಳ್ತಾ ಇದ್ದಾರೆ. ಹೋಗ್ಲಿ ಬಿಟ್ಟಾಕಿ, ಈ ನಂಬಿಕೆ ಬಗ್ಗೆ ಏನ್ ಹೇಳ್ತೀರಿ? ನಮಗೆ ಈ ಸಮಾಜದಲ್ಲಿ ನಂಬಿಕೆಯಿಂದನೇ ನಾವು ಜೀವನ ನಡೆಸ್ತಾ ಇರೋದು. ಅಂದ್ರೆ ನಮ್ಮ ಸಿದ್ದುಬಾಯಿ ಯಾರನ್ನ ನಂಬಬೇಕು ಅನ್ನೋದನ್ನ ಒಬ್ಬ ಮುಖ್ಯಮಂತ್ರಿ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಹೋಗ್ತಾ ಅರ್ಥ ಮಾಡ್ಕೊಂತಾರೆ
ಹೇಳ್ತಾರೆ ಬಿಡ್ರಿ. ದಾರಿ ತಪ್ಪಿಸೋಂತವ್ರೆ ಇವ್ರು ಮಾರ್ಗದರ್ಶನ ಮಾಡ್ತಾ ಇರೋದು. ಈಸ್ ಇಟ್? ದಾರಿ ತಪ್ಪಿಸೋಂತವ್ರೆ ಇವ್ರು ಮಾರ್ಗದರ್ಶನ ಮಾಡ್ತಾ ಇರೋದು. ಓಕೆ, ಈಗ ಸಿದ್ದು ಬಾಯಿ ಬಿಲ್ ಪಾಸ್ ಮಾಡ್ತಾರಂತಲ್ರಿ. ಇಡ್ಲಿ ನೋಡವ್ ತಾಕತ್ತಿದ್ರೆ. ಏನ್ರಿ? ಇನ್ನೊಂದ್ಸರಿ ಹೇಳ್ರಿ. ಇಡ್ಲಿ ನೋಡವ್ ತಾಕತ್ತಿದ್ರೆ. ಇನ್ನೊಂದ್ಸರಿ ಹೇಳ್ರಿ. ಇಡ್ಲಿ ನೋಡವ್ ತಾಕತ್ತಿದ್ರೆ. ಆಯ್ತ್ರಿಪ್ಪ, ಮುಂದುವರ್ಸಿ. ವಿಧಾನ ಪರಿಷತ್ನಲ್ಲಿ ಬಿಲ್ ಅನ್ನ ಪಾಸ್ ಮಾಡ್ಲಿ ನೋಡೋಣ. ಅಂತೂ ಮೀರಿ ಬಿಲ್ ಪಾಸ್ ಮಾಡಿದ್ರೆ ಏನಾಗ್ತೈತಿ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನ ಕಳ್ಕೊತಾರೆ. ಗೋವಿಂದ ಹರೆ ಗೋವಿಂದ ಸಿದ್ದರಾಮಯ್ಯ ಏನಂದ. ಏನ್ರಿ ಸಿದ್ದು ಬಾಯ್, ಈಶ್ವರ್ ಅಂಕಲ್ ಕೂತಿದ್ದ ಜಾಗದಲ್ಲೇ ಫುಲ್ ಪಿಕ್ಚರ್ ತೋರಿಸ್ಬಿಟ್ರು. ಅವ್ರು ಸ್ವಲ್ಪ ಬಾಯಿ ಇದೆ ಅಂತೇಳಿ ಬಾಯಿ ಬಂದಾಗೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದು. ಹೌದಾ? ಯಾಕೆ ಹಾಗೆ ಮಾತಾಡ್ತಾರೆ ಅವರು? ಪಾಪ ಹೋದ್ಬಿಟ್ಟು ಡೆಸ್ಪರೇಟ್ ಆಗಿ ಅವರು ಭಾಳ ಡೆಸ್ಪರೇಟ್ ಆಗಿಬಿಟ್ಟಿದ್ದಾರೆ. ಅಯ್ಯೋ ಪಾಪ, ಹೋಗ್ಲಿ ಬಿಡ್ರಿ. ಆ ಪರಮೇಶ್ವರ್ ಜಿ, ಮೋದಿ ರ್ಯಾಲಿ ಸಕ್ಕ ಜೋರಾಗೈತಂತಲ್ರಿಪ್ಪ. ನಾವು ಒಂದು ಮೋದಿ ರ್ಯಾಲಿ ಮಾಡಿಬಿಟ್ರೆ ಏನಾಗೋದಿದೆ ಹೇಳಿ? ಹೇ, ಅದನ್ನ ನೀವ್ ಹೇಳ್ಬೇಕ್ರಿ. ಒಂದು ರಾಷ್ಟ್ರೀಯ ಪಕ್ಷ ಸಾಮಾನ್ಯವಾಗಿ ಅವಂತ ರ್ಯಾಲಿಗಳು ಮಾಡ್ತಾರೆ. ಹಂಗಾದ್ರೆ ನಾವು ಕೂಡ ಬೇಕಾದಷ್ಟು ರ್ಯಾಲಿಗಳು ಮಾಡ್ತೀವಿ. ನಾವೇನು ಸುಮ್ಮನೆ ಕೊಡ್ತೀವ? ಆದ್ರೂ ಮೋದಿ ಮೋದಿ ಒಂದು ರ್ಯಾಲಿಗೆ ನಾವು ಕಾಂಗ್ರೆಸ್ನವ್ರು 129 ವರ್ಷ ಇರೋರು ಎದುರ್ಕೊಂಡ್ಬಿಡ್ತೀವ. ಯಾರು ಹೆದರ್ಕೋತಾರೋ ಯಾರು ಹೆದರಲ್ವೋ ಮುಂದೆ ಗೊತ್ತಾಗ್ತೈತೆ ಬಿಡ್ರಿ. ಅರೆ ನಮ್ ಎಡ್ಡಿಜಿ ಇಲ್ಲೇ ಇದಾರಲ್ರಪ್ಪ. ಗೋವಿಂದ ಹರೆ ಗೋವಿಂದ ಯಡಿಯೂರಪ್ಪ ಏನಂದ. ಎಡ್ಡಿಜಿ ಎಲ್ಲಿಗೆ ಬಂತ್ರಿಪ್ಪ ನಿಮ್ ಶಾದಿ ಭಾಗ್ಯ? ನಾನು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಸಂಧಾನಗಾರನ ಕಳಿಸ್ಬೋದು, ಜನ ಜೊತೆ ಮಾತುಕತೆ ಆಡ್ಬೋದು, ಈ ಸಮಸ್ಯೆಗೆ ಪರಿಹಾರ ಹುಡುಕ್ಬೋದು ಅನ್ನೋ ವಿಶ್ವಾಸವೇ ನನಗಿಲ್ಲ. ಹೌದಾ? ಹೋಗ್ಲಿ ಬಿಡ್ರಿ. ಸಿದ್ದು ಅಂಕಲ್ ನೀವೇನ್ ಹೇಳ್ತೀರಿಪ್ಪ? ಪ್ರಾಮಾಣಿಕವಾಗಿ ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದಲ್ಲ, ಮತ್ತೆ ಯಾತಕ್ಕೋಸ್ಕರ ಮಾಡ್ತಾವ್ರ ಅನ್ಸುತ್ತೆ ನಿಮ್ಗೆ? ರಾಜಕೀಯಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಧರಣ ಅದು. ಹೌದಾ? ಕೇಳಿಸಿಲ್ಲ, ಇನ್ನೊಂದ್ಸರಿ ಹೇಳ್ರಿ. ಅವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಹೌದಾ? ಈಗ ನಮ್ಗೆ ಟೈಮ್ ಆಯ್ತು, ನಾವು ಬರ್ತೀವಿ. ಬೈ ಬೈ. ಓಹೋ, ನಮ್ಮ ಅಳುಮುಂಜಿ ಎಡ್ಡಿಜಿ ಇಲ್ಲೇ ಅದರಲ್ರಪ್ಪ. ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ. ಅದಾವ ಶಕ್ತಿ ನನ್ನ ಮುಖಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ. ಅವನೇ, ಆ ದುಷ್ಟನೇ, ಆ ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಎಡ್ಡಿಜಿ, ಪೊಲೀಸ್ನವರಿಂದ ನೋಟಿಸ್ ಬಂದೈತಂತಲ್ರಿಪ್ಪ. ಪೊಲೀಸ್ನವರಿಂದ ಒಂದು ನೋಟಿಸ್ ತಗೊಂಡು ಬಂದ್ರು. ನೀವೇನ್ ಹೇಳಿದ್ರಿ? ನಾನು ಹೇಳಿದೆ ಈಗಾಗಲೇ ನಾವು ಅನುಮತಿಯನ್ನು ತಗೊಂಡಿದ್ದೇವೆ, ನಿಮ್ಮ ನೋಟಿಸ್ನ ತಗೊಂಡೋಗಿ ನಿಮ್ಮ ಮುಖ್ಯಮಂತ್ರಿಗಳು ಕೊಡಿ ಅಂತ ಹೇಳಿದ್ದೇನೆ. ಓಕೆ, ಈಗ ಏನ್ ಹೇಳಿದಾರೆ? ಅದೇ ಇಲ್ಲಿ ನೀವು ಒಂದು ವಾರದ ಮೇಲೆ ಇಲ್ಲಿ ಹೆಚ್ಚು ದಿನ ಇರೋ ಹಾಗಿಲ್ಲ. ಹೌದೌದು, ಇದೇನ್ ಚೌಲ್ಟ್ರಿ ಅನ್ಕೊಂಡ್ರೇನ್ರಿ ನೀವು? ಬೇರೆಯವರು ಇದನ್ನು ಕೇಳ್ತಾರೆ, ಅದಕ್ಕೋಸ್ಕರ ನಮ್ಗೆ ತೊಂದರೆ ಆಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಕರೆಕ್ಟ್ ಆಗಿ ಹೇಳಿದಾರಲ್ರಿ. ತೊಂದರೆ ಆಗುತ್ತೆ ಅನ್ನೋದು ಅವ್ರು ಮೊದಲೇ ಜ್ಞಾನೋದಯ ಆಗಬೇಕಾದ್ರೆ ಪತ್ರ ಕೊಟ್ಟ ತಕ್ಷಣ ನಾನು 7 ದಿವಸ ಮಾತ್ರ ನೀವು ಅನುಮತಿ ಕೊಡೋದು ಅಂತ ಹೇಳಬೇಕಾಗಿತ್ತು. ಹೌದಾ? ಆ ರೀತಿ ಹೇಳಿದಾರೇನ್ರಿ ಅವರು? ಆ ರೀತಿ ಹೇಳ್ದೆ ಇವತ್ತು ಇಲ್ಲಿ ಕುಂತಿದ್ದಾರೆ. ಇದು ಕಾನೂನು ಬಾಹಿರ ಅನ್ಸುತ್ತಪ್ಪ. ನಮ್ಮ ಇದು ಕಾನೂನು ಬಾಹಿರ ಅಂತ ನಿಮ್ಗೆ ಕಳಿಸಿದ್ರೆ ನಮ್ಮ ಬಂಧನ ಮಾಡಿ ಜೈಲಿಗೆ ಕಳಿಸ್ಕೊಡಿ. ಹೌದೇನ್ರಿ? ಮುದ್ದೆ ಮುರಿಯೋಕೆ ಅಷ್ಟೊಂದು ಆಸೆನಾ? ಆದ್ರಿಂದ ಯಾವುದೇ ಕಾರಣಕ್ಕೆ ನಿಮ್ ಯಾವುದೇ ಬೆದರಿಕೆಗೆ ಬಗ್ಗೋ ಯಡಿಯೂರಪ್ಪ ಅಲ್ಲ. ಸರಿ, ಈಗೇನ್ ಮಾಡ್ತೀರಿ? ಯಾವ ನಿಮಿಷದಲ್ಲಿ ಬೇಕಾದ್ರೂ ಬಂದು ನಮ್ಮ ಬಂಧನ ಮಾಡಿ ಜೈಲು ಕರ್ಕೊಂಡೋಗಿ ನಿಮ್ಗೆ ಸ್ವಾತಂತ್ರ್ಯ ಇದೆ, ಮಾಡಬಹುದು. ಆಯ್ತು ಬಿಡ್ರಿ. ಈ ಸಿಚುವೇಶನ್ ತಕ್ಕ ಹಾಗೆ ಸಿದ್ದುಗೇನಾದ್ರೂ ಪೌರಾಣಿಕ ಸ್ಟೈಲ್ ಅಲ್ಲಿ ಡೈಲಾಗ್ ಬಿಡ್ರಪ್ಪ. ನಿನಗೆ ಪೌರುಷವಿದ್ದರೆ, ಪರಮ ಪುರುಷೋತ್ತಮನೇ ನೀನಾಗಿದ್ದರೆ, ನನ್ನಂತೆ ನಿಜವಾದ ಗಂಡು ನೀನಾಗಿದ್ದರೆ ಬಾ, ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನು ಮಾಲೆ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯಕಶಿಪುವೇ ಅಲ್ಲ. ಡೈಲಾಗ್ ಬಿಡ್ರಿ ಅಂದ್ರೆ ಇಡೀ ಸಿನಿಮಾ ಡೈಲಾಗ್ ಹೇಳ್ತಿರಲ್ರಿ ನೀವು. ಆಯ್ತು ಬಿಡ್ರಪ್ಪ. ಓಹೋ, ನಮ್ ಕಾಮಿಡಿ ಪೀಸು ವಿಶ್ವವಿಖ್ಯಾತ ವಿಶ್ವನಾಥ್ ಅಂಕಲ್ ಇಲ್ಲೇ ಅದರಲ್ರಪ್ಪ. ಓಕೆ, ಸ್ಟಾಪ್. ವಿಶ್ವನಾಥ್ ಜಿ, ಏನ್ರಿ ಸಮಾಚಾರ? ಮೊನ್ನೆ ಏನ್ ಮಾಡಿದ್ರು, ಶಾಸಕರ ನಾಯಿ ಕಚ್ಚೋದಿಲ್ಲಿ 5 ಕೋಟಿ EMD ದುಡ್ಡು ಕೊಟ್ಟು ಕಳಿಸ್ಬಿಟ್ರು. ಫೋರ್ಫಿಟ್ ಮಾಡ್ಬೇಕಾಗಿತ್ತದನ್ನ ನಡ್ಸಕ್ಕಾಗದೇ ಇದ್ರೆ. ನೀವು ಯಾರ ಬಗ್ಗೆ ಹೇಳ್ತಿರೋದು ಬಿಡಿಸ್ಯಾಡ್ರಿಪ್ಪ. ಅವಾಗ ಬುದ್ಧಿ ಇರ್ಲಿಲ್ಲ ಕುಮಾರಸ್ವಾಮಿ ಅವರೇ. ಓ, ನಮ್ ಕುಮ್ಸ್ ಬ್ರದರ್ಗೆ ಅವರು ನಿಮ್ ಬಗ್ಗೆ ಬೇಜಾನ್ ಆರೋಪ ಮಾಡ್ತಾವ್ರಂತಲ್ಲ. ಸುಮ್ಮನೆ ಗಿಮಿಕ್, ರಾಜಕೀಯ ಗಿಮಿಕ್. ಈಸ್ ಇಟ್? ಹೌದಾ? ಚುನಾವಣೆ ಬರ್ತಾ ಇದೆ ಲೋಕಸಭೆದು, ಆದ್ರೆ ಗಿಮಿಕ್ ಮಾಜಿ ಮುಖ್ಯಮಂತ್ರಿ. ಸರಿ, ನಮ್ಮ ಕುಮ್ಸ್ ಬ್ರದರ್ಗೆ ಏನ್ ಹೇಳ್ತೀರಿಪ್ಪ? ಅದಕ್ಕೆ ದಯಮಾಡಿ ಹೇಳ್ತೀನಿ, ಒಂದು ವರ್ಗದ ವಿರೋಧಿ ಅಂತ ಬಿಂಬಿಸಲು ನನ್ನನ್ನು ಪ್ರಯತ್ನ ಮಾಡ್ತಾ ಇದ್ರಲ್ಲ, ಅದಕ್ಕೆ ಧಿಕ್ಕಾರ ಇದೆ. ಅಷ್ಟೇನಾ? ನಿಮ್ಮ ಕೊಳಕು ಮನಸ್ಸಿಗೆ ಧಿಕ್ಕಾರ ಇದೆ. ಆಯ್ತು, ಅದು ಬಿಟ್ಟಾಕಿ ನಮ್ಮ ನಮೋ ಮೋದಿಜಿ ಬಗ್ಗೆ ಏನಾದ್ರೂ ಹೇಳ್ರಿಪ್ಪ. ತಪ್ಪು ಹೇಳಿಕೆ ಕೊಡ್ತಾ ಇರ್ತಕ್ಕಂಥದ್ದು ಮುಂದಿನ ಪ್ರಧಾನಿ. ಅಯ್ಯೋ ಪ್ರಧಾನಿ, ನಿಮಗೆ ಮಾಹಿತಿನೇ ಗೊತ್ತಿಲ್ಲಲ್ಲಪ್ಪ.
ಹೌದಾ? ಮೋದಿ ಬಗ್ಗೆ ಇನ್ನೇನೇನೇನೇನು ಗೊತ್ತೈತೆ ನಿಮ್ಗೆ? ವಾಸ್ತವತೆ ಗೊತ್ತಿಲ್ಲದೆ ಇರುವಂಥವ್ರು, ಒಂದು, ಈ ಕೇರಿಲಿ ಯಾರು ಮರ್ಡರ್ ಆಯ್ತು ಅಂತ ಆ ಕೇರಿಲಿ ಹೋಗಿ ಹುಟ್ಟಿಸುವಂಥವ್ರು, ಸುಳ್ಳು ಹೇಳುವಂಥವ್ರು, ಎರಡು, ಜನರಲ್ಲಿ ಗೊಂದಲ ಮೂಡಿಸುವಂಥವ್ರು ನೀವು, ಮೂರು. ಅದನ್ನ ಪ್ರಧಾನಮಂತ್ರಿ ಕ್ಯಾಂಡಿಡೇಟೇ ಮಾಡಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಹೇ, ಭಾರಿ ಪ್ಲಾನ್ ಮಾಡ್ದವ್ರು ಬಿಡ್ರಿ. ಮುಂದೆ ಹೇಳ್ರಿ. ಯಾರು ಈ ದೇಶದ 125 ಕೋಟಿ ಜನರ ಬದುಕು, ಆಸ್ತಿ, ಮಾನ, ಗೌರವ ಇವೆಲ್ಲ ಕಾಪಾಡಬೇಕಾದಂಥ ಪ್ರಧಾನಿ ದೇಶದ ಚರಿತ್ರೆನೇ ಗೊತ್ತಿಲ್ಲ ಅಂತಲೇ ಹೇಳಿ. ಅದು ಬಿಟ್ಟಾಕಿ, ಈಗ ಎಕ್ಸಾಕ್ಟ್ ಆಗಿ ನಮೋ ಅಂದ್ರೆ ಏನ್ರಿ? ನಮೋ ನನಗೆ ಮೋಸ. ಅದ್ವಾನಿ ಹೇಳ್ತಾರೆ, ನನಗೆ ಮೋಸ ಆಗೋಯ್ತು ನಿಮ್ಮಿಂದ ಮೋದಿ. ಮಾಡಲೆಂದೆ ನೀನು ಬಂದೆಯ, ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯ, ನಕ್ಕ ಹಾಗೆ ನಟನೆ ಮಾಡಿ ಕಾದೆಯ, ನಗುವ ಸದ್ದಿನಲ್ಲೇ ಹೃದಯ ಒಡೆದೆಯ. ಹೌದಾ? ಮತ್ತಾರ್ಯಾರು ಮೋಸ ಆಗೈತೆ? ಸುಷ್ಮಾ ನನಗೆ ಮೋಸ ಆಯ್ತು, ಇವ್ರಿಗೆ ಅರುಣ್ ಜೇಟ್ಲಿ ಅವ್ರಿಗೆ, ಜೈಟ್ಲಿ ನನಗೆ ಮೋಸ ಆಯ್ತು, ಆಮೇಲೆ ಉಮಾ ಭಾರತಿ ಅವ್ರಿಗೆ, ಉಮಾಭಾರತಿ ನನಗೆ ಮೋಸ ಆಯ್ತು. ನ್ಯಾಷನಲ್ ಲೀಡರ್ ಬ್ಯಾಡ್ರಪ್ಪ, ನಮ್ಮ ಸ್ಟೇಟ್ ಲೀಡರ್ ಯಾರಾದ್ರೂ ಲಿಸ್ಟ್ ಅಲ್ಲಿ ಇದ್ದಾರಾ? ಇಲ್ಲಿ ಯಡಿಯೂರಪ್ಪನವರು ನನಗೆ ಮೋಸ ಆಗೋಯ್ತು. ಓ, ಎಡ್ಡಿಜಿಗೂ ಮೋಸ ಆಗೋಯ್ತಾ? ಒಟ್ಟಲ್ಲಿ ನಮೋ ಅಂದ್ರೆ ನಿಮ್ಮ ಅರ್ಥದಲ್ಲಿ? ಇದು ನಮೋ ಅಂತ ಅಂದ್ರೆ ನನಗೆ ಮೋಸ ಬ್ರಿಗೇಡಿ, ನಮೋ ಮೋಸ, ನನಗೆ ಮೋಸ ಆಯ್ತು. ಹಂಗ ಆಯ್ತು ಬಿಡ್ರಿ. ಈಗ ನಮ್ಗೆ ಟೈಮ್ ಆಯ್ತು, ನಾವು ಬರ್ತೀವಿ. ಬೈ ಬೈ.